ಟ್ರ್ಯಾಕ್ ಮೇಲೆ ಎಷ್ಟು ಡೇಂಜರಸ್ ಆಗಿತ್ತು ಅಂದ್ರೆ ಈ ಕಾರು, ಕಾಂಪಿಟೇಟರ್ಸ್ ಎಲ್ಲ ಕಂಪ್ಲೇಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕಾರ್ ಯಾವ್ದು ಗೊತ್ತಾ? BMW M3 GTR. ಒಂದರಲ್ಲಿ BMW ಕಂಪ್ನಿಯವರು ಅಮೆರಿಕನ್ ಲಾಮನ್ ಸೀರೀಸ್ಗೆ ಡಾಮಿನೇಟ್ ಮಾಡಕ್ಕೆ ಈ ಬೀಚ್ ನ ಕ್ರಿಯೇಟ್ ಮಾಡಿದ್ರು. ನಾರ್ಮಲ್ M3 3.2 ಲೀಟರ್ ಇನ್ಲೈನ್ 6 ಇಂಜಿನ್ ಹಾಕಿದ್ರೆ, GTR ಸೀರೀಸ್ ಅಲ್ಲಿ 4 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ V8 ಇಂಜಿನ್ ಇತ್ತು. ಆ ಟೈಮ್ಗೆ ಇದು ತುಂಬಾ ಕಾಂಟ್ರವರ್ಷಿಯಲ್ ಆಗಿತ್ತು. ಆ ಕಾರು ಅಷ್ಟು ಡಾಮಿನೇಟ್ ಮಾಡಿತ್ತು ಅಂತಂದ್ರೆ ಕಾಂಪಿಟೇಟರ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ರು ಇದ್ರ ಬಗ್ಗೆ. ಯಾಕೆ ಅಂತಂದ್ರೆ BMW ಅವರು ಈ ರೇಸ್ಗೆ ಅಂತ ಸ್ಪೆಷಲ್ ಆಗಿ V8 ಇಂಜಿನ್ ಮಾಡ್ತಿದ್ರು. ಆ ಕಾರು ಬೇರೆ ಕಾರುಗಳಿಂದ ತುಂಬಾನೇ ಪವರ್ಫುಲ್ ಆಗಿತ್ತು. ಪೋರ್ಷೆ ಕಂಪ್ನಿಯವರು ಇದೊಂದು ಪ್ರೊಡಕ್ಷನ್ ಕಾರ್ ಅಲ್ಲ, ಇದೊಂದು ಪ್ಯೂರ್ ರೇಸ್ ಕಾರ್, ಇದು ಪಬ್ಲಿಕ್ ಗೆ ಸೇಲ್ ಆಗಿಲ್ಲ, ಆದ್ರೆ ಪ್ರೊಡಕ್ಷನ್ ಕೆಟಗರಿಯಲ್ಲಿ ರೇಸ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. 2002ರಲ್ಲಿ ರೂಲ್ಸ್ ನ ಸ್ಟ್ರಿಕ್ಟ್ ಮಾಡ್ಬಿಟ್ಟು ಆ ಕಾರ್ನ ರೇಸ್ ತರಬೇಕು ಅಂದ್ರೆ ಹೆಚ್ಚು ಪಬ್ಲಿಕ್ ಅಲ್ಲಿ ರೋಡ್ ಲೀಗಲ್ ಅಲ್ಲಿ ಬಿಲ್ ಮಾಡ್ಬಿಟ್ಟು ಆ ಕಾರ್ನ ಸೇಲ್ಸ್ ಮಾಡ್ಬೇಕಿತ್ತು ಅಂತ. ಆದ್ರೆ ಅದಕ್ಕಿಂತ ಮುಂಚೆ M3 GTR ಇಡೀ ರೇಸಿಂಗ್ ಮಾಡ್ಬಿಟ್ಟಿತ್ತು. ಲೈಟ್ ವೈಟ್ ಬಾಡಿ, ಏರೋಡೈನಮಿಕ್ಸ್, V8 ಇಂಜಿನ್ ಸೌಂಡ್ ಇಂದ ಫುಲ್ ಬ್ರೇಕ್ ಮಾಡ್ಬಿಟ್ಟಿತ್ತು. ಜೊತೆಗೆ ಯಾವ ರೇಸಿಂಗ್ ಟ್ರ್ಯಾಕ್ ಎಳಿಯುತ್ತೋ ಅಲ್ಲೇ ಕಿಂಗ್ ಆಯ್ತಿತ್ತು. ಸೊ BMW ಕಂಪ್ನಿಯವ್ರಿಗೆ ಇದೊಂದು ಬರೀ M3 GTR ಆಗಿರ್ಲಿಲ್ಲ, ರೇಸ್ ಅಲ್ಲಿ ರೂಲ್ಸ್ ನ ಚೇಂಜ್ ಮಾಡಿರೋ ಒಂದು ಕಾರ್ ಆಗಿತ್ತು.